ಬಾಯ್ ನ್ಯೂಸ್ಗೆ ಸ್ವಾಗತ. ಒಂದು ಗುಂಟೆ ತೋರಿಸ್ಬಿಟ್ರೆ ನಿಮ್ಗೆ ಕೆತ್ತಿ ಬಿಸಾಕ್ತೀನಿ ಅಂತ ಹೇಳಿರೋದು ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು. ಎಬ್ಬಡು ರಾಜೀನಾಮೆ ಎಬ್ಬಡಿಸ್ತಾವೋ ఇప్పుడు కావాలా ఒకే ఒక గుంట చూపించడు చాలు నేను రాజీనామా ఇస్తాను. ఇప్పుడు మాకు రాజీనామా కావాలా, నేను డాక్యుమెంట్ ప్రకారం అంతా చూపించినాను. నాకు 3 ಎಕರೆಯಲ್ಲಿ 20 ಗುಂಟಲು ಇದನ್ನು ನಾವು ಎ ಸಿ ಅವ್ರ ಹತ್ರ ಹಾಕ್ಕೊಂಡು ಎ ಸಿ ಅವ್ರ ಆದೇಶದ ಪ್ರಕಾರ ಈ ಜಾಗನ ವಜಾ ಮಾಡಿಸಿ ಇಮಿಡಿಯೇಟಾಗಿ ಪುಟ್ ಕರಾಪ್ ನಾವು ಕೂರಿಸ್ತೀವಿ. ನಾವು ಬಿಡೋರಲ್ಲ. ಏನು ನೀವು ಸ್ಥಿತಿವಂತರು, ದುಡ್ಡಿರೋಂಥವ್ರು, ಕಾಸಿರೋಂಥವ್ರು, ನಿಮ್ಮ ಹೆಸ್ರಿಗೆ ಈ ಜಾಗ ಕೂರಿಸೋಂಥ ಅವಶ್ಯಕತೆ ತಹಸೀಲ್ದಾರ್ ಅವ್ರು ಏನಕ್ಕೆ ಮಾಡಬೇಕು? ಬಾಗೇಪಲ್ಲಿ ತಹಸೀಲ್ದಾರ್ ಅವರು ಏನಕ್ಕೆ ಮಾಡಬೇಕು? ನಾನು ಕೇಳಿದ್ರೆ ಸಂದೇಶ ಶಾಂತಿ ಕತ್ತಾನೆ. ಎಲ್ಲಿ ಕದಡಿದ್ದೀವಿ? ಏನು ಮಾಡಿದ್ದೀವಿ? ಶಾಂತಿ ಭಂಗ ಮಾಡೋ ಕೆಲಸ ನಾವೇನು ಮಾಡಿದ್ದೀವಿ? ಅಲ್ವಾ? ಈ ಥರನಾ ಪಾರ್ಟಿ ಅಪ್ಪ ಎಲ್ಲ ಕೊಟ್ಬಿಡ್ರಪ್ಪ, ಎಲ್ಲ ಪ್ರೆಸ್ ಅವ್ರಿಗೆ ಒಂದೊಂದು ಸೆಟ್ಟಿದ್ವು, ಇವಾಗ ಕೊಟ್ಬಿಡ್ರಿ. ಈಗ ಸರ್ವೆ ನಂಬರ್ 82 ಕೊಂಡಾರೆಡ್ಡಿಪಲ್ಲಿ. ನೀವು ಮಾಧ್ಯಮ ಮಿತ್ರರು ಇಲ್ಲೇ ಇದ್ರೆ ಚೆಕ್ ಮಾಡ್ರಪ್ಪ. 2001 ಪಾಣಿನೂ ಚೆಕ್ ಮಾಡಿರಿ, 2026 ಪಾಣಿನೂ ಚೆಕ್ ಮಾಡಿರಿ. ಅಲ್ರಿ, ಈಗ ತಹಸೀಲ್ದಾರ್ ಆದೇಶ ಮಾಡ್ತಾರೆ, ನೋಡೋಣ ಎಲ್ಲೈತೆ ತಹಸೀಲ್ದಾರ್ ಆದೇಶ. ನೋಡಪ್ಪ, ತಹಸೀಲ್ದಾರ್ ಆದೇಶ ಮಾಡ್ತಾರೆ. ಏನು ಸರ್ಕಾರಿ ಜಮೀನ್ಗ, ಸರ್ಕಾರಿ ಪುಟ್ ಖರಾಬ್ ಲ್ಯಾಂಡ್ಗ, ಯಾರೋ ಕಣ್ಣಿಲ್ಲ, ಬಾಯಿಲ್ಲ, ಕಿವಿ ಇಲ್ಲ, ಅಥವಾ ದಲಿತ ಸಮುದಾಯ, ಅಥವಾ ಆರ್ಮಿನಲ್ಲಿ ಕೆಲಸ ಮಾಡಿ ಬಂದಿರೋಂಥ ಅಧಿಕಾರಿಗಳಿಗೆ, ಅಥವಾ ಹೋರಾಟ ಮಾಡಿ ಸಾವನ್ನಪ್ಪಿರೋಂಥವ್ರ ಕುಟುಂಬಸ್ಥರಿಗೆ, ಇಂಥವ್ರಿಗೆ ಮಾಡೋದಲ್ಲ. ಅದು 2 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿದ್ದರೆ ಮಾಡೋಂಗೇ ಇಲ್ಲ. 7 ಕಿಲೋಮೀಟ್ರ್ ಒಳಗೆ ಇದ್ದರೆ ಆ ಜಮೀನು ಮಾಡೋಂಗೇ ಇಲ್ಲ. 2.7 ಕಿಲೋಮೀಟ್ರ್ ಅಲ್ಲ, 7 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿದ್ದರೆ ಆ ಜಮೀನನ್ನು ಮಾಡೋಂಗೇ ಇಲ್ಲ. ರೆವೆನ್ಯೂ ಆ್ಯಕ್ಟ್ ಅದು. ತಹಸೀಲ್ದಾರ್ ಅವರು ಯಾಕೆ ಆದೇಶ ಮಾಡ್ತಾರೆ ಈ ಜಮೀನು ಕೈಗೆ ಗಾಯ ಆದರೆ ಕನ್ನಡಿ ನೋಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಿಂಗೆ ನಾನು ತೋರಿಸ್ತಾ ಇದ್ದೀನಿ ನೋಡಪ್ಪ. ಆದರೆ ಇಲ್ಲಿ ತನಕ ಏನು ನಾವು ಇದು ಮಾಡಿದ್ದೀವಿ, ರೆವೆನ್ಯೂ ಡಾಕ್ಯುಮೆಂಟ್ಗಳು ಇಲ್ಲಿ ತನಕ ಯಾವುದೇ ಕೋರ್ಟಲ್ಲಿ ಅಪ್ಲೋಡ್ ಆಗಿಲ್ಲ. ಇವರು ಆದೇಶಗಳು 2 ಆದೇಶ ತೋರಿಸ್ತಾರೆ, 2 ತಹಸೀಲ್ದಾರ್ ಆದೇಶ ತೋರಿಸ್ತಾರೆ. 2 ಆದೇಶಗಳು ಆನ್ಲೈನಲ್ಲಿ ಅಪ್ಲೋಡ್ ಆಗಿಲ್ಲ. ಅದ್ರ ಹಿಂದೆ ಇರೋಂಥ ರೀಸನ್ ಏನು? ಆಮೇಲೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂಥ ಜಮೀನು, 3 ಎಕರೆ 20 ಗುಂಟೆ ಅಂದರೆ ಏನು ತಮಾಷೆನಾ? ಇಷ್ಟು ಎಕರೆ ಜಾಗ ಯಾರ ಕೈವಾಡದಿಂದ ಇವ್ರ ಕುಟುಂಬಕ್ಕೆ ಬರ್ತೈತಿ? ಇದು ನಾನು ಭಾಗ್ಯನಗರ ಬಾಗೇಪಲ್ಲಿ ಜನತೆ ಅವರ ಒಂದು ಅವಗಾಹನೆಗೆ ಬಿಡ್ತೀವಿ. ಅಣ್ಣ, ಯಾರು ತಪ್ಪು ಯಾರು ಸುಳ್ಳು ಅಂತ ಹೇಳ್ಬಿಟ್ಟು ನೀವು ಪರಿಶೀಲನೆ ಮಾಡ್ರಣ್ಣ. ನಮ್ಮ ವಿರುದ್ಧ 1000 ಮಾಡಲಿ ಅಣ್ಣ, ನಾವು ಹೇಳ್ತಾ ಇದ್ದೀವಲ್ವ, ನಮ್ಮ ವಿರುದ್ಧ 1000 ಮಾಡಲಿ. ಫಸ್ಟ್ ದಿನಾನು ಅದೇ ಹೇಳಿದೆ, 100 ಕೇಸ್ ಹಾಕಲಿ ನನ್ನ ಮೇಲೆ. ಆದರೆ ಈ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಇವಾಗ ರಾಜೀನಾಮೆ ಯಾವಾಗ? ಮಾಧ್ಯಮ ಮಿತ್ರರ ಮುಂದೆ ನಿಮಗೆ ಎತ್ತು ಬಿಸಾಕ್ತೀನಿ ಅಂತ ಹೇಳಿರೋದು ನನಗಲ್ಲಪ್ಪ. ಒಂದು ಗುಂಟೆ ತೋರಿಸ್ಬಿಟ್ರೆ ನಿಮ್ಗೆ ಎತ್ತು ಬಿಸಾಕ್ತೀನಿ ಅಂತ ಹೇಳಿರೋದು ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು. ಎಬ್ಬಡು ರಾಜೀನಾಮೆ ಎಬ್ಬಡಿಸ್ತಾವೋ ఇప్పుడు కావాలా ఒకే ఒక గుంట చూపించడు చాలు నేను రాజీనామా ఇస్తాను. ఇప్పుడు మాకు రాజీనామా కావాలా, నేను డాక్యుమెంట్ ప్రకారం అంతా చూపించినాను. నాకు 3 ಎಕರೆಯಲ್ಲಿ 20 ಗುಂಟಲು ಇದನ್ನು ನಾವು ಎ ಸಿ ಅವ್ರ ಹತ್ರ ಹಾಕ್ಕೊಂಡು ಎ ಸಿ ಅವ್ರ ಆದೇಶದ ಪ್ರಕಾರ ಈ ಜಾಗನ ವಜಾ ಮಾಡಿಸಿ ಇಮಿಡಿಯೇಟಾಗಿ ಪುಟ್ ಕರಾಪ್ ನಾವು ಕೂರಿಸ್ತೀವಿ. ನಾವು ಬಿಡೋರಲ್ಲ. ಆದರೆ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ 3 ಎಕರೆ 20 ಗುಂಟೆ ಜಾಗನ ಶಾಸಕರ ಕುಟುಂಬಸ್ಥರು ಅವ್ರ ಹೆಸ್ರಿಗೆ ಆಗಿರೋಂಥದ್ದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾಕೆ ಇಲ್ಲಿ ತನಕ ಒಬ್ಬರು ಪ್ರಶ್ನೆ ಮಾಡಿಲ್ಲ? ಕೊಂಡಾರೆಡ್ಡಿಪಲ್ಲಿ ಗ್ರಾಮದ ಜಮೀನು ಇದು ನನ್ನ ಪ್ರಶ್ನೆ. ನಾವು ಫೈನಲಾಗಿ ಕೇಳ್ತಾ ಇರೋಂಥದ್ದು ಇದಕ್ಕೂನಪ್ಪ ದಾಖಲೆ ನೋಡಿ, NA ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ಐತೆ ಪ್ರೆಸೆಂಟ್ RTC ಅಮೃತ ಡಾಟರ್ ಆಫ್ SN ಸುಬ್ಬಾರೆಡ್ಡಿ ಅಂತ ಹೇಳ್ಬಿಟ್ಟು ಇದೆ. ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನು 3 ಎಕರೆ 8 ಗುಂಟೆ ಕನ್ವರ್ಷನ್ ಆಗೈತೋ ಆ ಜಾಗಕ್ಕೆ ನಮ್ಗೆ ಸಂಬಂಧ ಇಲ್ಲ. ಉಳಿದಿಂದ 3 ಎಕರೆ 20 ಗುಂಟೆ ಜಾಗ ಎಲ್ಲ ಆಯಿತು, ಎಲ್ಲೋಯ್ತು? ಸರ್ಕಾರಿ ಜಾಗ ಅಲ್ಲ, ನೀವೇನು ಕಂಪೌಂಡ್ ಹಾಕಿದ್ರಿ? ಸರ್ಕಾರಿ ಪುಟ್ ಖರಾಬಲ್ಲ, ನೀವೇನು ಕಂಪೌಂಡ್ ಹಾಕಿದ್ರಿ? ತಹಸೀಲ್ದಾರ್ ಏನಕ್ಕೆ ಆದೇಶ ಮಾಡ್ತಾರೆ ಈ ಜಾಗಕ್ಕೆ? ಇದು
ನಮ್ಮ ಒಂದು ದಾಖಲೆ ತೋರಿಸ್ಬೇಕು ಅಂದ್ರಲ್ಲ, ದಾಖಲೆ ತೋರಿಸಿ ಮಾತಾಡ್ತಾ ಇರೋಂಥದ್ದು ಈ ವಿಚಾರ. ಅಂದರೆ ಬಾಗೇಪಲ್ಲಿದೆ, ಇದು ಬಾಗೇಪಲ್ಲಿ ತಾಲೂಕಿದೆ, ಕಸ್ಬಾ ಹೋಬಳಿದೆ, ಕೊಂಡಾರೆಡ್ಡಿಪಲ್ಲಿ ಗ್ರಾಮದ್ದೆ. ಇಷ್ಟು ವಿಚಾರ. ದಯವಿಟ್ಟು ಮಾಧ್ಯಮ ಮಿತ್ರರು ದಯವಿಟ್ಟು ಮಾನ್ಯ ಶ್ರೀ ಶಾಸಕರನ್ನ ಸಂಪರ್ಕ ಮಾಡಿ ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೇಳಿ.